ನೀವು ಫಸ್ಟ್ ಅವರ ಸಿನಿಮಾ ಬಂದಾಗ ಆಗಿರ್ಬೋದು ಮತ್ತು ಅವರ ಸಿನಿಮಾದಲ್ಲಿ ಸ್ಟಾರ್ ಆದಮೇಲೆ ಸಂಭ್ರಮಿಸಿದಂತಹ ಘಟನೆನ ಹೇಳುವಂಥದ್ದಾದರೆ ಯಾವ ಘಟನೆಗಳು ನೆನಪಾಗುತ್ತೆ ಅಂತ? ಸರ್, ಫಸ್ಟು ಮೆಜೆಸ್ಟಿಕ್ ರಿಲೀಸ್ ಆದಾಗ ಇಡೀ ಮೈಸೂರೇ ಬೆಚ್ಚಿಬಿಟ್ಟಿತ್ತು. ಯಾಕೆಂದರೆ ಆ ಮಟ್ಟಕ್ಕೆ ನಮ್ಗೆ ಯಾವ ಸಪೋರ್ಟಿಂಗ್ ಇಲ್ಲ. ನಮಗೆ ಅವಾಗ ಹೊಸ ಹೀರೋ. ಆಗ ನಾವಳು ಫೈನಾನ್ಸಿಯಲಿ ನಾವು ಅವಾಗೆಲ್ಲ ಅಂಥ ಸ್ಟ್ರಾಂಗ್ ಏನಿಲ್ಲ. ನಾವುಗಳು ದರ್ಶನ್ ಅವರು ಸ್ಟ್ರಾಂಗ್ ಆಗಿಲ್ಲ ಫೈನಾನ್ಸಿಯಲಿ. ಆಗ ಆ ಟೈಮಲ್ಲಿ ಯಾವ ಥರ ಸ್ಟಾರ್ ಕಟ್ಟಿದ್ದವರೆ ನಮ್ಮ ಮೈಸೂರಲ್ಲಿ ಗೋಪಾಲರಾಜ್ ಅಂತ ಇದ್ದಾನೆ. ಅವನು ಒಂದು ಟೀಮ್ ಕಟ್ಟಿ ಯಾವ ಥರ ಮಾಡಿದೋ ಅಂದರೆ ಇಡೀ ಮೈಸೂರೇ ಮೊದಲನೇ ಹೀರೋಗೆ ಈ ಥರ ಮಾಡಿದಲ್ಲ ಯಾರು ಅಂತ ನೋಡೋಕ್ಕೆ ಸುಮಾರು ಜನ ಬಂದಿದ್ದರು. ಯಾಕೆ ಆ ಮಟ್ಟಿಗೆ ನಾವು ಮಾಡಿದ್ದು. ಇಬ್ರಂಜನೆ ಮಾಡಿದ್ದು ಅವತ್ತೇ ನಾವು ಮೈಸೂರಲ್ಲಿ ಅಂತ ಅವತ್ತೇ ಫಸ್ಟ್ ಪಿಕ್ಚರೇ ಇದು ಮಾಡಿದ್ದು. ಎಲ್ಲಿ ನೀವು ಮೈಸೂರು ದೊಡ್ಡಗಡೆ ಅಂತ ಕೇಳಿರ್ಬೋದು, ಅಲ್ಲಿಂದ ಅಪ್ ಟು ವುಡ್ಲ್ಯಾಂಡ್ ಆಗಿದ್ದ ತನಕ ಬಂಡಿಂಗ್ಸು ಸ್ವಂತ ನಮ್ಮ ಹುಡುಗರುಗಳ ಶ್ರಮಪಟ್ಟು ಕೈಯಿಂದ ಅಂಟಿಸಿ 3 ದಿನ ನೈಟ್ ಶ್ರಮಪಟ್ಟು ಮಾಡಿದ್ದು ನಾವು. ಓಕೆ, ಇಂತಹ ಜರ್ನಿ ಆರಂಭ ಆಯಿತು. ನಂತರ ದರ್ಶನ್ ಅವರು ಯಾವ ಸಿನಿಮಾದಿಂದ ಅಂದರೆ ಒಂದಿಷ್ಟು ಸಂಭಾವನೆಯನ್ನು ಹೆಚ್ಚಿಗೆ ನೋಡೋಕ್ಕೆ ಶುರು ಮಾಡಿದರು. ಸೊ ಅವ್ರ ಜೀವನ ಶೈಲಿ ಹೆಂಗೆ ಬದಲಾಯಿತು ಅನ್ನುವಂಥದ್ದು ಸರ್? ಸರ್, ಸಂಭಾವನೆ ವಿಚಾರ ಅಂತ ಬಂದಾಗ ನಾನು ಯಾವುದೇ ವ್ಯಕ್ತಿ ಆಗಲಿ ನನಗೆ ಎಷ್ಟು ಫ್ರೀಡಮ್ ಕೊಡ್ತಾರೆ ಅಷ್ಟೇ ನಾನು ಮೇಂಟೈನ್ ಮಾಡ್ತೀನಿ. ಅವ್ರು ನನ್ನ ಫ್ರೀಡಮ್ ಇದ್ದಾರೆ, ನಾನು ಅತಿ ಮಾಡ್ಕೊಳಕ್ಕೆ ಹೋಗಲ್ಲ. ನನಗೆ ಎಷ್ಟು ಇದಿರುತ್ತೆ ಅಷ್ಟೇ ಮೇಂಟೈನ್ ಮಾಡ್ತೀನಿ. ಕೆಲವು ವಿಚಾರ ನಾನು ತಲೆ ಹಾಕಲ್ಲ. ಅವರು ಅದಕ್ಕೆ ನನಗೇನು ಆ್ಯಸ್ ಎ ಫ್ರೆಂಡ್ ನಮಗೆ ಎಷ್ಟು ಇದ್ಬೇಕು ಅಷ್ಟರಲ್ಲಿ ಇರೋಕೆ ಹೋಗ್ತೀನಿ ಹೊರತು ನನ್ನ ಫ್ರೆಂಡು ನನ್ನ ಇದು ಅಂದ್ಬಿಟ್ಟು ಅವ್ರನ್ನ ತುಂಬ ನಾನು ಮೇಗೆ ಎತ್ತರಕ್ಕೆ ಇದಕ್ಕೆ ಎಲ್ಲದಕ್ಕೂ ಇನ್ವಾಲ್ವ್ ಆಗೋಕ್ಕೆ ಹೋಗಲ್ಲ. ಓಕೆ ಸರ್, ಈಗ ಕುಟುಂಬದವ್ರನ್ನ ಬಿಟ್ಟರೆ ನಿಮ್ಮನ್ನೇ ಭೇಟಿ ಮಾಡೋಕ್ಕೆ ಅವರು ಒಪ್ಪಿರುವಂಥದ್ದು, ಅವ್ರು ಒಪ್ಪಿದ್ರೆ ಮಾತ್ರ ಭೇಟಿ ಮಾಡೋಕ್ಕೆ ಅವಕಾಶ ಇರುವಂಥದ್ದು. ಸೊ ಅದು ಹೆಂಗಾಯಿತು ಪ್ರೊಸೀಜರು, ಏನು ಮಾತಾಡಿದರು, ಹೇಗೆ ಅನ್ನುವಂಥದ್ದು? ಸರ್, ಅದು ಹೌದು, ನಾವು ಧನ್ವೀರು ನಾವೆಲ್ಲ ಹೋಗಿದ್ದೋ ನಿಜ. ಅದು ಅವತ್ತು ನೋಡಿದಾಗ ನನಗೆ ತುಂಬ ದುಃಖ ಆಯಿತು. ಅವ್ರ ಆ ಸ್ಥಿತಿ ನೋಡಿ ನನಗೆ ದುಃಖ ಆಯಿತು. ಅವ್ರಿಗೂ ಮನಸ್ಸಲ್ಲಿ ನೋವಿದೆ. ಬಟ್ ಅವ್ರ ಮೇಲ್ನೋಟ ನಗ್ತಿರ್ಬೋದೇನೋ, ತುಂಬ ನೋವಿದೆ ಅವ್ರಿಗೆ. ಏನು ಏಕೆಂದರೆ ಅವ್ರಿಗೆ ತುಂಬ ಕನಸು ಕಂಡ್ಕೊಂಡಿದ್ರು. ಇತ್ತೀಚೆಗೆ ಅಂತೂ ಇಂಡಸ್ಟ್ರಿ ಬಗ್ಗೆ ತುಂಬ ತಲೆ ಕೆಡ್ಸ್ಕೊತಿದ್ರು. ನಾವು ನೋಡ್ದಂಗೆ ಪ್ರತಿಯೊಂದು ಹೀರೋಗೂ ಅವರೇ ಸಿಕ್ಕಿದಾಗ ಹೇಳೋರು, ಯಾಕೆ ಆ ಸಿನಿಮಾ ಲೇಟ್ ಮಾಡ್ತೀರಾ, ವರ್ಷಗಟ್ಟಲೆ ಯಾಕೆ ಮಾಡ್ತೀರಾ, ವರ್ಷಕ್ಕೆ 2 ಸಿನಿಮಾ ಮಾಡ್ರಯ್ಯ, ಪರಿಸ್ಥಿತಿ ಹಿಂಗಿದೆ ಇಂಡಸ್ಟ್ರಿ ಅಂತ ಪ್ರತಿ ಬಂದು ಹೀರೋಗೆಲ್ಲ ಬುದ್ಧಿ ಹೇಳ್ತಂಥ ವ್ಯಕ್ತಿಯವರು. ಆಮೇಲೆ ಇತ್ತೀಚೆಗೆ ಸುಮಾರು ಜನ ಹೀರೋ ನನ್ನ ಕಣ್ಮುಂದೆನೇ ಹೇಳಿದ್ದಾರೆ, ಯಾರೇ ಹೀರೋಗಳು ಆಗ್ಬೋದು, ಯಾಕೆ ಪ್ರೊಡ್ಯೂಸರ್ಗಳಿಗೆ ಬಟ್ಟು ನಿಮ್ಮ ಒಂದು ಬಜೆಟ್ ಮಾಡ್ಕೊಂಡು ಜಾಸ್ತಿ ಬಜೆಟ್ ಮಾಡ್ಕೋಬೇಡಿ, ಪ್ರೊಡ್ಯೂಸರ್ ಉಳಿಸ್ಕೊಳ್ಳಿ, ಆ ಪ್ರೊಡ್ಯೂಸರ್ ಉಳಿಸ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ಪಿಕ್ಚರ್ ಮಾಡ್ತಾರೆ ಅಂತ ಈ ಥರ ಬುದ್ಧಿ ಹೇಳಿದಂಥ ಸಂದರ್ಭನೂ ಉಂಟು ಸರ್. ಸರ್, ಇದೆಲ್ಲದರ ಜೊತೆಗೆ ದರ್ಶನ್ ಅವ್ರನ್ನ ಎಲ್ಲ ಅವರ ಆಪ್ತ ಬಳಗ ಜೈಲಿಗೆ ಹೋದ ನಂತರ ದೂರ ಮಾಡ್ಕೊಳ್ತಾ, ಅಂದರೆ ತುಂಬ ಆಪ್ತರ ಅಂತ ಓಡಾಡ್ತಾ ಇದ್ದಂಥವ್ರು ಯಾರು ಕೂಡ ಹತ್ತಿರ ಸುಳಿತಾ ಇಲ್ವಾ ಅನ್ನೋಂತಹ ಪ್ರಶ್ನೆ ಇರುವಂಥದ್ದು. ಅದನ್ನು ಅವ್ರೇನಾದರೂ ಬೇಸರ ವ್ಯಕ್ತಪಡಿಸೋಂಥದ್ದು, ಮಾತಾಡುವಂಥದ್ದು ಆಯಿತಾ ಜೈಲಲ್ಲಿ ಅಂತ? ಇಲ್ಲ ಸರ್, ಅಂಥ ಸಂದರ್ಭ ಯಾವುದೂ ಸಿಚುವೇಶನ್ ಬಂದಿಲ್ಲ. ಅದು ನಮ್ಗೆ ಗೊತ್ತಿಲ್ಲ ಸರ್, ಯಾರು ಏನೇನು ಮಾಡ್ತಾಯಿದ್ರೆ ನಮಗೇನು ಗೊತ್ತಿಲ್ಲ. ನನಗೆ ಗೊತ್ತಿದೆ, ನಮಗೇನು ನನ್ನ ಕಣ್ಮುಂದೆ ಏನಿದೆ ನಾನು ಮಾತಾಡ್ಬೋದು ಅಷ್ಟೇ. ಗೊತ್ತಿಲ್ಲದೇ ಇರೋ ವಿಚಾರಗಳು ನಾವು ಮಾತಾಡೋಕ್ಕಾಗಲ್ಲ ಸರ್. ಫಸ್ಟ್ ಟೈಮ್ ಜೈಲಿಗೆ ಹೋಗ್ತೀರಿ, ದರ್ಶನನ್ನು ಭೇಟಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತೀರಿ. ಬಟ್ ಅವತ್ತು ನಿರೀಕ್ಷಿತವಾಗಿ ಆಗಲ್ಲ, ಅವರ ಜೊತೆಗಿದ್ದಂಥವ್ರನ್ನ ಭೇಟಿ ಮಾಡಿ ಬರ್ತೀರಿ. ಅವರ ಜೊತೆಗಿದ್ದಂಥವರ ಪರಿಸ್ಥಿತಿ ಹೇಗಿದೆ? ನಾಗು ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ಅವರೆಲ್ಲರೂ ಕೂಡ ನೀವು ಕೂಡ ಜೊತೆಗಿದ್ದಂಥವ್ರು, ಅವ್ರನ್ನ ನೋಡಿದಾಗ ಹೇಗೆ ಅನ್ನಿಸ್ತು ಅಂತ? ಸರ್, ಎಲ್ಲರಿಗೂ ತುಂಬ ನೋವಿದೆ. ಅವ್ರಿಗೇನು ಅಂದ್ಕೊಂಡಿದ್ದಾರೆ ಅಂದರೆ ಯಾವಾಗ ಈಚೆ ಹೋಯ್ತೀವೋ ಅನ್ನೋ ಮಟ್ಟದಲ್ಲಿದ್ದಾರೆ ಸರ್ ಎಲ್ಲ. ಅವ್ರಿಗೆಲ್ಲ ಅಂದ್ಬಿಟ್ಟಿದೆ. ನನಗೆ ನನ್ನ ಎಕ್ಸ್ಪೀರಿಯೆನ್ಸು, ನಾನು ಜೈಲರ್ 2-3 ಸಲ ಹೋಗಿದ್ದೀನಿ ಸರ್. ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ, ಜೀವನದಲ್ಲಿ ಸಾವು ಬಂದ್ಬಿಟ್ರೆ ಉತ್ತಮ. ಈ ಪರಿಸ್ಥಿತಿ ಯಾರಿಗೂ ಬೇಡ. ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಅಷ್ಟೇ, ಕಾನೂನು ಯಾರೂ ಕೈ ತಗೋಬೇಡಿ ದಯವಿಟ್ಟು. ಎಂಥೇ ಕೋಪ ಬಂದರೂ ಒಂದು ತಾಳ್ಮೆಯಿಂದ ವರ್ತಿಸಿ. ಯಾಕಂದ್ರೆ ಅಲ್ಲಿ ನೋಡ್ತಿದ್ದಾಗ ಕೆಲವರು ಎಷ್ಟೋ ಜನ ನೋಡೋಕೆ ಬರೋರಲ್ಲ, ಅವ್ರ ಹೆಂಡತಿ ಮಕ್ಕಳು, ಅವ್ರನ್ನ ನೋಡಿದಾಗ ನನಗೂ ಒಂಥರ ಅನ್ನಿಸ್ತು, ಏನಪ್ಪ ಇಂಥ ಪರಿಸ್ಥಿತಿ ದೇವ್ರು ಯಾರಿಗೂ ಕೊಡೋದು ಬೇಡ. ಯಾಕಂದರೆ ಮನಸ್ಸು ಸತ್ತೋಗ್ಬಿಟ್ರೆ 15 ದಿವಸ 1 ತಿಂಗಳು ಮರ್ತ್ಬಿಟ್ಟು ಜೀವನ ಆಲ್ಟರ್ನೇಟ್ ಮಾಡ್ಕೋತಾರೆ. ಇದು ಹಂಗಲ್ಲ, ಇದು ಸೆಲ್ಫ್ ಸೂಸೈಡ್. ಇದು ಎಲ್ಲರೂ ನೆಮ್ಮದಿನೂ ಹಾಳಾಗ್ತದೆ. ಇದರಲ್ಲಿ ಯಾರಿಗೂ ನೆಮ್ಮದಿ ಇರೋಲ್ಲ, ಮನೆಯವ್ರಿಗೂ ನೆಮ್ಮದಿ ಇರೋಲ್ಲ, ಫ್ರೆಂಡ್ಸ್ಗೂ ಯಾರಿಗೂ ನೆಮ್ಮದಿ ಇರೋಕ್ಕಿಲ್ಲ, ಯಾರಿಗೂ ನೆಮ್ಮದಿ ಇರೋಲ್ಲ ಇದು. ಅದರಿಂದ ಈ ಸಿಚುವೇಶನ್ ಏನು ಮುಂದಕ್ಕೆ ಯಾರಿಗೂ ಆಗೋದು ಬೇಡ. ಎಲ್ಲರೂ ಒಂದು ಎಚ್ಚರಿಕೆ ಅಂತ ತಿಳ್ಕೋಬೇಕು ಸರ್. ಎಷ್ಟು ಹೊತ್ತು ನೀವು ಮಾತಾಡಿದ್ರಿ ದರ್ಶನ್ ಅವ್ರ ಜೊತೆ, ಏನು ಮಾತಾಡಿದ್ರಿ ಅನ್ನುವಂತಹ ಮಾತು ಸರ್? ಸರ್, ಮಾತಾಡಿದಾಗ ಹೆಂಗಿದೆ ಮಾಮೂಲಿ ಕ್ಯಾಜುವಲ್ ಮಾತಾಡಿದ್ರೆ ನನಗೂ ತುಂಬ ದುಃಖ ಆಯಿತು ನೋಡಿ. ಅವ್ರಿಗೂ ಒಂಚೂರು ದುಃಖ ಆಗ್ತು. ಅಲ್ಲಿ ಹೋದಾಗ ಸುಮ್ಮನೆ ಅವ್ರು ಏನಂದರೆ ಎಷ್ಟೇ ನೋವಿದ್ರೂ ಅವರು ಇಟ್ಕೋತಾರೆ, ಇನ್ನೊಬ್ರು ನಗಿಸ್ತಾರೆ. ಆ ಕ್ಯಾಟಗಿರಿ ಅವ್ರದ್ದು ಅವತ್ತಿಂದ ಅದೇ ಕ್ಯಾಟಗಿರಿ ಅವ್ರದ್ದು. ಯಾವತ್ತೂ ಯಾರು ತೋರ್ಸ್ಕೊಳ್ಳೋಕ್ಕೂ ಇಲ್ಲ, ದುಃಖ ಅಂತ ತೋರ್ಸ್ಕೊಳ್ಳೋ, ಎಲ್ಲರೂ ನಗ್ತಾನೆ ಇರ್ತಾರೆ.
ಅಲ್ಲಿ ಹೋದಾಗಲೂ ಇಂಡಸ್ಟ್ರಿ ಬಗ್ಗೆನೇ ಮಾತಾಡಿದ್ರು. ಯಾವ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಏನಾಗ್ತಾಯಿದೆ, ಇಂಡಸ್ಟ್ರಿ ಹೆಂಗಿದೆ, ಯಾವ ಸಿನಿಮಾ ಯಾವಾಗ ರಿಲೀಸ್ ಆಗ್ತಾಯಿದೆ, ಇದ್ರ ಬಗ್ಗೆನೇ ಚರ್ಚೆ ಮಾಡೋದು.